ನಾವು ಅಧ್ಯಯನ ಮಾಡುತ್ತಿರುವಂಥದ್ದು ಮೊದಲನೆಯ ತಿಮೋತಿಯನಿಗೆ ಪೌಲನು ಬರೆದ ಮೊದಲನೆಯ ಪತ್ರ. ಇದು 65ರ ಮಧ್ಯದಲ್ಲಿ ಬರೆದಿರಬಹುದು. 63, 65ರ ಈ ಸಮಯದಲ್ಲಿ ಕ್ರಿಸ್ತಶಕ ಅಂತೇಳಿ ನಾನು ತಿಳಿಸಿದೆ. ತಿಮೋತಿಯನು ಪೌಲ ಮತ್ತು ಬಾರ್ನಬರು ಮಾಡಿದ ಮೊದಲನೆಯ ಸುವಾರ್ಥ ಪ್ರಯಾಣದಲ್ಲಿ ಗ್ರೀಕ್ ಹಿನ್ನೆಲೆಯ ತಂದೆ, ಯಹೂದಿ ಹಿನ್ನೆಲೆಯ ತಾಯಿಯ ಮಗನಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಅಭ್ಯಾಸ ಹೊಂದಿದಂತಹ ತಿಮೋತಿಯನು ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿದಾಗ ಆತನು ಆತನ ತಾಯಿಯು ಕ್ರಿಸ್ತನನ್ನು ನಂಬುತ್ತಾರೆ. ಎರಡನೇ ಪ್ರಯಾಣದ ಸಮಯದಲ್ಲಿ ಪೌಲನು ಆ ಲುಸ್ತ್ರಾ ಪಟ್ಟಣಕ್ಕೆ ಹೋದಾಗ ಆತನ ವಿಷಯದಲ್ಲಿ ಒಳ್ಳೆಯ ಸಾಕ್ಷಿಯನ್ನ ಆ ಲುಸ್ತ್ರಾ ಸಭೆಯವರು ಹೇಳಿದ್ದನ್ನು ಕೇಳಿ ಪೌಲನು ತಿಮೋತಿಯನಿಗೆ ತನ್ನ ಸೇವೆಯಲ್ಲಿ ಬರಬೇಕು ಸಂಗಡಿಗನಾಗಂತೇಳಿ ಕೇಳಿಕೊಂಡಾಗ ತಿಮೋತಿಯನು ಎರಡನೇ ಪ್ರಯಾಣದಲ್ಲಿ ಅಂದರೆ ಕ್ರಿಸ್ತ ಶಕ 49-52ರ ಈ ಸಮಯದಲ್ಲಿ ಪೌಲನೊಟ್ಟಿಗೆ ಆತನು ಸೇವೆಯನ್ನು ಪ್ರಾರಂಭ ಮಾಡ್ತಾನೆ. ಮೊದಲು ದರ್ಶನವಾದಂಥ ಸ್ಥಳ ಫಿಲಿಪ್ಪಿ. ಮೊದಲನೆಯ ಸೇವೆಯ ಅನುಭವ ಫಿಲಿಪ್ಪಿ ಪಟ್ಟಣದಲ್ಲಿ ಪೌಲ ಬಾರ್ನಬರನ್ನು ಸರಿಯಾಗಿ ಹಿಡಿದು ಒಡೆದು ಸೆರೆಮನೆಗೆ ಹಾಕಿದಂಥ ಅನುಭವ ಮತ್ತು ಅಲ್ಲಿಂದ ಆತನು ಪ್ರತಿ ಸಮಯದಲ್ಲಿಯೂ ಪೌಲನ ಜೊತೆಯಲ್ಲಿ ಸುವಾರ್ತಿಕನಾಗಿ ಒಬ್ಬ ನಾಯಕನಾಗಿ ಸಭೆಗಳ ಮೇಲ್ವಿಚಾರಣೆಗಾಗಿ ಪೌಲನ ಪರವಾಗಿ ಸಭೆಗಳನ್ನು ಸಂಧಿಸಿ ಬಲಪಡಿಸುತ್ತಾ ಬರುತ್ತಿದ್ದಂಥ ಸಹೋದರ. ಮಾತ್ರಲ್ಲದೆ ಪೌಲನ ಜೊತೆಯಲ್ಲಿ ಆತನು ಬರವಣಿಗೆಯಲ್ಲಿ ಕೂಡ ಜೊತೆಗಾರನಾಗಿ ಬರೆದಿರುವಂಥದ್ದು. ವಿಶ್ವಾಸಿಯಾಗಿ ಪ್ರಾರಂಭ ಮಾಡಿದ ಪೌಲನ ಈ ಪ್ರಯಾಣ ಒಬ್ಬ ನಾಯಕನಾಗಿ, ಸುವಾರ್ತಿಕನಾಗಿ, ಸಭಾ ಪಾಲಕನಾಗಿ, ಸಭಾ ಹಿರಿಯನಾಗಿ, ಸಭಾ ಮೇಲ್ವಿಚಾರಕನಾಗಿ ಬೆಳೆದಿರುವಂಥದ್ದು. ಇದು ನಮಗೆ ಒಂದು ಪಾಠ ಕಲಿಸ್ತದೆ. ಒಬ್ಬ ವಿಶ್ವಾಸಿಯಾದಂಥವನು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬೆಳೆಯುತ್ತಾ ಆತನ ಮಾರ್ಗದಲ್ಲಿ ನಡೆಯುತ್ತಾ ಹೋಗುವಾಗ ಆತನ ಶಿಷ್ಯನಾಗಿ, ನಾಯಕನಾಗಿ, ಸುವಾರ್ತಿಕನಾಗಿ, ಸಭೆಯ ಹಿರಿಯನಾಗಿ, ಸಭೆಯ ಮೇಲ್ವಿಚಾರಕನಾಗಿ ಆತನು ದೇವರಿಂದ ಉಪಯೋಗಿಸಲ್ಪಡುತ್ತಾನೆ. ಈ ಸಮಯದಲ್ಲಿ ತಿಮೋತಿಯನ ಈ ಜೀವಿತ ನಮ್ಮೊಬ್ಬೊಬ್ಬರಿಗೂ ಒಂದು ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ. ನೀನು ಕ್ರಿಸ್ತನನ್ನು ನಂಬಿದ್ದ ದಿನದಲ್ಲಿ ಇದ್ದ ರೀತಿಯಲ್ಲಿ ಇರುವುದಾಗಿದ್ದರೆ ಕ್ರಿಸ್ತನಿಗೆ ಸಂತೋಷವಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ನೀನು ಆತನ ಮಾರ್ಗದಲ್ಲಿ ನಡೆದು ಆತನ ಸ್ವಾರೂಪ್ಯಕ್ಕೆ ಬರುತ್ತಾ ಆತನ ಉದ್ದೇಶವನ್ನು, ಆತನು ನಿನ್ನ ಕರೆದಂತ ಉದ್ದೇಶವನ್ನು ತಿಳಿದುಕೊಂಡು ಅದಕ್ಕನುಸಾರವಾಗಿ ಬದುಕಬೇಕೆಂಬುದೇ ಯೇಸುವು ನಿನ್ನನ್ನು ನನ್ನನ್ನು ಕರೆದು ಆತನ ಜೀವವನ್ನು ನಮಗೆ ಕೊಟ್ಟಿರುವಂಥದ್ದು. ಸೊ ತಿಮೋತಿಯನು ಈಗ ಪೌಲನ ಸಂಗಡಿಗನಾಗಿ ಕೆಲಸ ಮಾಡುತ್ತಾ ಇದ್ದಾನೆ. ಪೌಲನಿಗೆ ಸೆರೆಮನಿಯಿಂದ ಸ್ವಲ್ಪ ಸಮಯದ ಮಟ್ಟಿಗೆ ವಿರಾಮ ಸಿಕ್ಕಿದೆ. ಅದು ಕ್ರಿಸ್ತ ಶಕ 63ರಲ್ಲಿರಬಹುದು. ಆ ಸಂದರ್ಭದಲ್ಲಿ ಪೌಲನು ಸಭೆಗಳನ್ನು ಸಂಧಿಸಲಿಕ್ಕೆ ಆತನು ಪ್ರಯಾಣಗಳನ್ನು ಮಾಡುವಾಗ ಎಫೆಸಸ್ ಸಭೆಯಲ್ಲಿ ಬೆಳೆಯುತ್ತಾ ಬರುತ್ತಾ ಇದೆ, ಸೇವೆ ಮುಂದುವರಿಯುತ್ತಾ ಇದೆ. ಸಮಯದಲ್ಲಿ ಕೆಲವು ಬೋಧನೆಗಳ ವ್ಯತ್ಯಾಸ, ಸಭೆಯಲ್ಲಿನ ಶಿಸ್ತಿನಲ್ಲಿ ಅಕ್ರಮಗಳು ಅಥವಾ ಅವ್ಯವಸ್ಥೆ ಉಂಟಾಗಿರುವುದನ್ನು ಪೌಲನು ಗಮನಿಸಿ ತಿಮೋತಿಯನನ್ನ ಬಹು ಬೇಗವಾಗಿ ಕಳಿಸಿಕೊಡ್ತಾ ಇದ್ದಾನೆ. ತಿಮೋತಿಯನೇ, ನೀನು ಬೇಗ ಎಫೆಸ ಪಟ್ಟಣಕ್ಕೆ ಹೋಗು. ಈ ಸಭೆ ಬೆಳೆದಿದೆ,
ಅಲ್ಲಿ ಹಿರಿಯರಿದ್ದಾರೆ, ಅಲ್ಲಿ ಸಭಾ ಸೇವಕರುಗಳಿದ್ದಾರೆ, ಅಲ್ಲಿ ನಾನಾ ತರದ ವರಗಳನ್ನು ಹೊಂದಿದಂತಹ ಸಭಾ ಸೇವೆ ಮಾಡ್ತಾ ಇರುವಂತವ್ರು ಇದ್ದಾರೆ. ಆದಾಗ್ಯೂ ಅಲ್ಲಿ ಎದ್ದಿರುವಂತಹ ಈ ಒಂದು ಗೊಂದಲವನ್ನ ನೀನು ಹೋಗಿ ಸ್ವಸ್ಥ ಬೋಧನೆಯನ್ನು ಮಾಡಿ ಜನರನ್ನು ಎಚ್ಚರಿಸಿ ಸಭೆಯಲ್ಲಿ ಇರಬೇಕಂತ ಕ್ರಮಗಳ ಬಗ್ಗೆ ಅವರನ್ನು ಎಚ್ಚರಿಸಬೇಕೆಂದು ಪೌಲನು ತನ್ನ ಪರವಾಗಿ ತಿಮೋತಿಯನನ್ನು ಕಳಿಸ್ತಾ ಇದ್ದಾನೆ. ಇದು ನಾವು ಇನ್ನೊಂದು ಆಂಗಲ್ ಅಲ್ಲಿ ನೋಡ್ಬೇಕಾಗಿದ್ರೆ, ಯಾವಾಗ ಸಭೆಯಲ್ಲಿ ಅಶಿಸ್ತು ಅಕ್ರಮಗಳು ಬೆಳೆಯುತ್ತಾ ಇರುವಾಗ ಸಭೆಯ ಒಡೆಯನಾದಂತ ಕರ್ತನಾದ ಯೇಸು ಕ್ರಿಸ್ತನು ಆಗಿದ್ದ ಹಾಗೆ ಸಭೆಗಳಲ್ಲಿ ಉಜ್ಜೀವನವನ್ನುಂಟು ಮಾಡುತ್ತಾ ಸಭಾ ನಾಯಕರುಗಳನ್ನು ಎಚ್ಚರಿಸುತ್ತಾ ಭಕ್ತಿ ಸಂಜೀವನವನ್ನ ಉಂಟು ಮಾಡುತ್ತಾ ಬಂದಿರುವಂತದ್ದು 2000 ವರ್ಷಗಳ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ಸೊ ಇಲ್ಲಿ ಪೌಲನು ತಿಮೋತಿಯನಿಗೆ ಕಳಿಸಿಕೊಟ್ಟ. ತಿಮೋತಿಯನು ಬಂದು ಈ ಪಟ್ಟಣವನ್ನು ನೋಡಿದ, ಈ ಸಭೆಯನ್ನು ನೋಡಿದ. ಆ ಸಭೆಯಲ್ಲಿ ಈಗಾಗಲೇ ವಯಸ್ಸಿನಲ್ಲಿ, ಅನುಭವದಲ್ಲಿ ತನಗಿಂತಲೂ ಪಕ್ವತೆಯನ್ನು ಹೊಂದಿದಂತಹ ಅನುಭವಶಾಲಿಗಳಾಗಿರುವಂತಹ ನಾಯಕರುಗಳ ಎದುರಿನಲ್ಲಿ ತಿಮೋತಿಯನಿಗೆ ಸ್ವಲ್ಪ ಕಸಿವಿಸಿ ಉಂಟಾಗುತ್ತದೆ. ವಯಸ್ಸಿನಲ್ಲಿ ದೊಡ್ಡವರನ್ನ ಹೇಗೆ ನಾನು ತಿದ್ದುವುದು, ಹೇಗೆ ಬುದ್ಧಿವಾದ ಹೇಳುವುದು, ಹೇಗೆ ಸರಿಪಡಿಸುವುದು ಅನ್ನುವಂಥ ವಿಷಯದಲ್ಲಿ ಪೌಲನ ಜೊತೆಯಲ್ಲಿ ತಿಮೋತಿಯನ್ನು ಹಂಚಿಕೊಂಡಾಗ ಪೌಲನು ತಿಮೋತಿಯನನ್ನ ಬಲಪಡಿಸಿ, ಎಚ್ಚರಿಸಿ, ಪ್ರೋತ್ಸಾಹಿಸಿ ಈ ಸೇವೆಯನ್ನು ನೀನು ಮಾಡಬೇಕಾಗಿದೆ ತಿಮೋತಿ ಅಂತೇಳಿ ಬರೆಯುತ್ತಾ ಇದ್ದಾನೆ. ಸಾಧಾರಣವಾಗಿ ಸೇವಕರುಗಳು, ಬೋಧಕರುಗಳು, ಹಿರಿಯರು ಸಮಸ್ಯೆಗಳಿಗೆ ಒಳಗಾಗುವಾಗ, ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅಂತೇಳಿ ಹೇಳುವಾಗ ಅವರಿಗೆ ಸಹಾಯ ಮಾಡುವಂತಹ ನಾಯಕರುಗಳು, ದೇವಭಕ್ತರು, ಆತ್ಮಿಕ ನಾಯಕರುಗಳು ಸಿಕ್ಕುವುದಾಗಿದ್ದರೆ ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಎಫೆಸಂತ ಸಭೆಗಳು ಇವತ್ತು ನಮ್ಮ ಮಧ್ಯದಲ್ಲಿರುವಾಗ ತಿಮೋತಿಯನಂತ ನಾಯಕರುಗಳು ಸಭೆಯ ಪರಿಸ್ಥಿತಿಯನ್ನು ಹೇಗೆ ತೋಟಿಗೆ ತರಬೇಕು, ಹೇಗೆ ನಡೆಸಿಕೊಂಡು ಹೋಗ್ಬೇಕನ್ನುವಾಗ ಪೌಲನಂತಹ ಪ್ರೋತ್ಸಾಹದಾಯಕ ಅನುಭವಿಗಳಾದಂತಹ ಆತ್ಮಿಕ ನಾಯಕರುಗಳ ಅವಶ್ಯಕತೆ ಸಭೆಗಳಲ್ಲಿದೆ. ದೇವರು ಇದನ್ನ ತನ್ನ ಚಿತ್ತಾನುಸಾರವಾಗಿ ಆಗಿಂದ ಹಾಗೆ ಕಳಿಸಿಕೊಡ್ತಾ ಇದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಿ. ಸೊ ಮೊದಲು ಅಧ್ಯಾಯದಲ್ಲಿ ಪೌಲನು ತಿಮೋತಿಯನಿಗೆ ಬೇಕು ಅಂತೇಳಿ ಹೇಳಿ ಬರೀತಾನೆ. ಸ್ವಸ್ಥ ಬೋಧನೆಯ ಉದ್ದೇಶ ಪಾಪ ಪರಿಹಾರ, ಸ್ವಸ್ಥ ಬೋಧನೆಯ ಉದ್ದೇಶ ಪವಿತ್ರ ಜೀವಿತ, ಸತ್ಯ ಬೋಧನೆಯ ಉದ್ದೇಶ ಕ್ರಿಸ್ತನ ಸ್ವರೂಪಕ್ಕೆ ಪ್ರೀತಿಯಲ್ಲಿ ಬಲಪಡಿಸುವಂತದ್ದಾಗಿದೆ. ಯಾವುದೇ ಬೋಧನೆಯು ಅದು ನೀನು ಕೇಳಿದಾಗ ಅದು ನಿನ್ನ ಜೀವಿತವನ್ನ ಕಲಕದಿದ್ದರೆ, ನಿನ್ನಲ್ಲಿರುವಂತಹ ಬಲಹೀನತೆಗಳನ್ನ, ಪಾಪಗಳನ್ನ ಅದು ಎತ್ತಿ ತೋರಿಸದೆ ಹೋದರೆ ಅದು ಸ್ವಸ್ಥ ಬೋಧನೆ ಆಗುವುದಿಲ್ಲ. ಆ ಬೋಧನೆ ನೀನೆಲ್ಲಿಂದ ಬಿದ್ದಿ ಎಲ್ಲಿ ತಪ್ಪಿ ಹೋಗಿದ್ದೀಯೋ, ನೀನು ಯಾವಾಗ ನನ್ನ ಕಡೆಗೆ ತಿರುಗಿಕೊಳ್ಳುತ್ತಿ, ಯಾವಾಗ ನೀನು ಎಚ್ಚೆತ್ತುಕೊಳ್ಳುತ್ತಿ ಅನ್ನೋ ವಿಷಯದಲ್ಲಿ ದೇವರು
ಕಾಯುತ್ತಾ ಇರುತ್ತಾನೆ. ದೀರ್ಘಶಾಂತನಾಗಿದ್ದಾನೆ, ಸಮಯಗಳನ್ನು ಕೊಡುತ್ತಾನೆ, ಅವಕಾಶಗಳನ್ನು ಕೊಡುತ್ತಾನೆ. ಸೊ ಪೌಲನು ಇದನ್ನ ತಿಮೋತಿಯನ ನೆನಪಿಗೆ ತರುತ್ತಾ ಇದ್ದಾನೆ. ಎರಡನೇ ಅಧ್ಯಾಯಕ್ಕೆ ಬರುವಾಗ ತಿಮೋತಿಯನೇ ವರ್ಷಿಪ್ ಹೇಗಿರಬೇಕು, ಅಲ್ಲಿ ಆರಾಧನೆಗೆ ಸೇರಿ ಬರುವಂತಹ ಸ್ತ್ರೀ ಪುರುಷರು ಅವರು ಹೇಗೆ ನಡೆದುಕೊಳ್ಳಬೇಕು, ನಮ್ಮ ಗುರಿ ಏನು ಅನ್ನುವುದನ್ನ ಆತನು 2ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ. 3ನೇ ಅಧ್ಯಾಯಕ್ಕೆ ಬರುವಾಗ ಪೌಲನು ಸಭಾ ಸೇವಕ ಹಿರಿಯರು ಇರಬೇಕಾದಂತಹ ಅವರ ಅರ್ಹತೆಗಳು, ನಡ್ಕೊಳ್ಳಬೇಕಂತ ರೀತಿಯನ್ನ ಆತನು ತಿಮೋತಿಯನಿಗೆ ನೆನಪಿಗೆ ತರ್ತಾ ಇದ್ದಾನೆ. ಸೊ ನಾವು ಅರ್ಹತೆಗಳನ್ನ ತೀತನಿಗೆ ಬರೆದ ಪತ್ರದಲ್ಲಿಯೂ ಮತ್ತು ಈ 3ನೇ ಅಧ್ಯಾಯದಲ್ಲಿಯೂ ಪೇತ್ರನಿಗೆ ಬರೆದ ಪತ್ರದಲ್ಲಿಯೂ ಇವುಗಳನ್ನು ಕಾಣುವರಾಗಿದ್ದೇವೆ. ಸೊ ಆತನು ಕೆಡಿಸುವಂತಹ ಸುಳ್ಳು ಬೋಧಕರು ಬರುವುದರಿಂದ ತಿಮೋತಿಯನು ಎಚ್ಚರವಾಗಿದ್ದು ಸಭೆಯವರನ್ನ ಸ್ವಸ್ಥ ಬೋಧನೆಯಿಂದ ನಡೆಸಿಕೊಂಡು ಹೋಗುವಲ್ಲಿ ತಿಮೋತಿಯನು ತಾನೇ ತನ್ನ ಪವಿತ್ರವಾದಂಥ ಜೀವಿತವನ್ನ ಆತನು ಶಿಸ್ತಿನಲ್ಲಿ ಕಳೆಯಬೇಕು ಅಂತೇಳಿ ಎಚ್ಚರಿಸ್ತಾ ಇದ್ದಾನೆ. ಅನೇಕ ಸಲ ಸ್ವಸ್ಥ ಬೋಧನೆಯನ್ನು ಮಾಡುತ್ತಾ ಇತರರನ್ನು ತಿದ್ದುತ್ತೇವೆ ಅಂತೇಳಿ ಹೇಳುವಂತಹ ನಾಯಕರುಗಳು ಪ್ರಲೋಭಗಳಿಗೆ ಒಳಗಾಗಿ ತಾವೇ ಆ ಒಂದು ಕ್ರಿಸ್ತ ನಂಬಿಕೆಯನ್ನ ಕಳೆದುಕೊಳ್ಳುವಂತ ದುರಂತಗಳಿಗೆ ಒಳಗಾಗ್ತಾರೆ. ತಿಮೋತಿಯನೇ, ನೀನು ನಿನ್ನ ವಿಷಯದಲ್ಲಿ ಜಾಗರೂಕನಾಗಿರು ಸೊ ಎಂಬುದಾಗಿ ಪೌಲನು ಅವನನ್ನ ಎಚ್ಚರಿಸ್ತಾ ಇದ್ದಾನೆ. ಸೊ ಕಷ್ಟಪಟ್ಟು ಬಹಳ ಪ್ರಯಾಸದಿಂದ ನಾವು ನಾಯಕರೆನಿಸಿಕೊಂಡಂಥವರು ನಮ್ಮ ಪವಿತ್ರ ಜೀವಿತವನ್ನ ಕಾಪಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು. ಕ್ರಿಸ್ತನಲ್ಲಿ ಬೆಳೆಯುತ್ತಾ ಆತನ ಸ್ವರೂಪಕ್ಕೆ ಬರಬೇಕಾಗಿದ್ದರೆ ನೀನು ನಾನು ಶಿಸ್ತನ್ನ ಮತ್ತು ಆತನ ನಿಯಮಗಳನ್ನ ಪಾಲಿಸಬೇಕಾಗಿದೆ. ಈ ವಿಷಯದಲ್ಲಿ ಪೌಲನು ಎಚ್ಚರಿಕೆಯನ್ನು ಕೊಡ್ತಾನೆ. ಯಾಕಂತ ಹೇಳಿದ್ರೆ ಹೆಜ್ಜೆ ಹೆಜ್ಜೆಗೂ ನಮಗೆ ಶೋಧನೆಗಳು ಉಂಟು. ಈ ಲೋಕದಲ್ಲಿ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಂಬ ಸೈತಾನನು ನಮ್ಮನ್ನ ಪರೀಕ್ಷಿಸುತ್ತಾ ಪರಿಶೋಧಿಸುತ್ತಾ ಎಡವಿ ಬೀಳಿಸಲಿಕ್ಕೆ ನೋಡುತ್ತಾ ಇರುವಾಗ ನಾವು ಬಹಳ ಜಾಗೃತಿಯಿಂದ ಎಚ್ಚರಿಕೆಯಿಂದ ಕ್ರಿಸ್ತಿಯ ಜೀವಿತವನ್ನು ಜೀವಿಸಿ ನಾವು ಸುಳ್ಳು ಬೋಧನೆಯನ್ನ ಎದುರಿಸಬೇಕಾಗ್ತದೆ ಅಂತೇಳಿ ಪೌಲನು ಎಚ್ಚರಿಕೆ ಕೊಡ್ತಾನೆ. ಈಗ 5ನೇ ಅಧ್ಯಾಯದಲ್ಲಿ ನಾವು ಕಲಿಯುವಂತ ವಿಷಯಗಳಿಗೆ ಗಮನ ಕೊಡೋಣ. ಪೌಲನು 5ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳಲ್ಲಿ ಪೌಲ ತಿಮೋತಿಯನ ಗಮನಕ್ಕೆ ತರ್ತಾ ಎಫೆಸ ಸಭೆಯಲ್ಲಿ ವಿವಿಧ ರೀತಿಯ ಜನರು ಇದ್ದಾರೆ. ಪ್ರತಿಯೊಂದು ಎಲ್ಲಿಯೂ ಅದೇ ತರದ ಜನರು ಇರುತ್ತಾರೆ. ಮೊದಲು 2 ವಚನಗಳನ್ನು ಓದಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಪೌಲನು ಈ 5ನೇ ಅಧ್ಯಾಯದಲ್ಲಿ ಹೇಳುವಂತ ವಿಷಯಗಳ ಸಾರಾಂಶವನ್ನ ನಾವು ನೋಡೋಣ. ಈ ಅಧ್ಯಾಯದಲ್ಲಿ ಒಟ್ಟು 25 ವಚನಗಳಿದ್ದಾವೆ. ಅದರಲ್ಲಿ 4 ಪ್ಯಾರಾಗಳನ್ನಾಗಿ ನಾವು ಮಾಡಬಹುದು. ಕನ್ನಡ ಭಾಷೆಯಲ್ಲಿ 1, 2, 3 ಪ್ಯಾರಾಗಳಿದ್ದಾವೆ. ಆದ್ರೆ ನಾನು ಅದನ್ನ 4 ಪ್ಯಾರಾಗಳನ್ನಾಗಿ ಮಾಡಿದ್ದೇನೆ. ಈ 25 ವಚನಗಳಲ್ಲಿ 2 ತಲೆಬರಹಗಳನ್ನ ನಾವು ಕಾಣುತ್ತೇವೆ. ಮೊದಲನೇ ತಲೆಬರ
ತಲೆಬರಹ, ತಿಮೋತಿಯನು ಸಭೆಯವರೊಳಗೆ ಯಾವ ತರದವರ ಆಯಾ ತರದವರ ವಿಷಯದಲ್ಲಿ ನಡೆಯಬೇಕಾದ ರೀತಿ, ವಿಧಿಯವರ ಸಂಬಂಧವಾದ ಕ್ರಮ. ಸೊ ಸಭೆಯಲ್ಲಿ ವಿವಿಧ ಜನರು ಇರುವಾಗ ನಾಯಕನಾದಂತ ಅಥವಾ ಆ ಸಭೆಗಳ ಮೇಲ್ವಿಚಾರಕನಾಗಿ ಹೋಗಿರುವಂತಹ ತಿಮೋತಿಯನು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಇನ್ಸ್ಟ್ರಕ್ಷನ್ಸ್ ಟು ತಿಮೋತಿ, ಹೌ ಯು ಹ್ಯಾವ್ ಟು ಕಾಂಡಕ್ಟ್ ಇನ್ ದ ಚರ್ಚ್. ಸಭೆಯಲ್ಲಿ ನೀನು ಹೇಗೆ ನಡೆದುಕೊಳ್ಳಬೇಕು ಅಂತೇಳಿ ಪೌಲನು ತಿಮೋತಿಯನಿಗೆ ಬುದ್ಧಿವಾದ ಹೇಳ್ತಾನೆ. ಎರಡನೆಯ ತಲೆಬರಹದಲ್ಲಿ ಹಿರಿಯರ ವಿಷಯದಲ್ಲಿ, ಸಭಾ ಹಿರಿಯರ ವಿಷಯದಲ್ಲಿ ತಿಮೋತಿಯನು ಹೇಗೆ ನಡೆದುಕೊಳ್ಳಬೇಕು ಅನ್ನುವಂತ ವಿಷಯ ತಿಳಿಸ್ತಾ ಇದ್ದಾನೆ. 2 ತಲೆಬರಹಗಳು, 4 ಪ್ಯಾರಾಗಳಲ್ಲಿ ಮೊದಲ 2 ವಚನಗಳು ತಿಮೋತಿಯನಿಗೆ ಬುದ್ಧಿವಾದ. ಇದು ಪೂರ್ತಿ ತಿಮೋತಿಯನಿಗೆ ಬುದ್ಧಿವಾದ. ಆದರೆ ತಿಮೋತಿಯನು ಸಭೆಯಲ್ಲಿ ಹೇಗೆ, ಸಭೆಯವರೊಂದಿಗೆ ಹೇಗೆ ವರ್ತಿಸಬೇಕು, ಮೊದಲು 2 ವಚನಗಳಲ್ಲಿ. 3ರಿಂದ 16 ವಚನಗಳವರೆಗೂ ಈ ದೀರ್ಘವಾದಂತಹ ಈ ಒಂದು ಪ್ಯಾಸೇಜ್ ಅಲ್ಲಿ ವಿಧಿವೆಯರ, ಸಭೆಯಲ್ಲಿ ಇರುವ ವಿಧಿವೆಯರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. 17ರಿಂದ 20 ವಚನಗಳವರೆಗೂ, ವಚನ 17ರಿಂದ 20ರವರೆಗೂ ಹಿರಿಯರ ವಿಷಯದಲ್ಲಿ, ಸಭಾ ಹಿರಿಯರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು 21ನೇ ವಚನದಿಂದ 25ನೇ ವಚನದವರೆಗೂ ತಿಮೋತಿಯನು ತಿಳಿಯಬೇಕಾದ ಸತ್ಯ, ನಡೆಯಬೇಕಾದ ರೀತಿ. ತಿಮೋತಿಯನು ಎಫೆಸೆ ಪಟ್ಟಣದ ಸಭೆಯವರೊಂದಿಗೆ ಸಭೆ ವಿಷಯ ತಿಳಿಯಬೇಕಾದ ಸತ್ಯಗಳು ಮತ್ತು ನಡೆಯಬೇಕಾದ ರೀತಿ ಇದು ಬರೆಯಲ್ಪಟ್ಟಿದೆ. ಸೊ ಈ ಮುಖ್ಯ ವಚನ ಏನಂತ ಹೇಳಿದ್ರೆ ತಿಮೋತಿಯನಿಗೆ ಇದೆ 22ನೇ ವಚನದ ಕೊನೆ ಭಾಗ, 22ನೇ ಕೊನೆ ಭಾಗ, ನೀನು ಶುದ್ಧನಾಗಿರುವ ಹಾಗೆ ನೋಡಿಕೋ. ತಿಮೋತಿಯನೇ, ನೀನು ನಾಯಕತ್ವವನ್ನ ಸಭೆಯಲ್ಲಿ ವಹಿಸುವಾಗ ಶುದ್ಧನಾಗಿ, ಕ್ಲೀನ್ ಹ್ಯಾಂಡ್ ಆಗಿ ನೀನಿರುವುದನ್ನ ನೋಡಿಕೋ. ವಾರ್ನಿಂಗ್. ಸೊ ಇದು ಮುಖ್ಯ ವಚನ. ಮುಖ್ಯ ಪದ ಇಲ್ಲಿ ಉಪಯೋಗಿಸಲ್ಪಟ್ಟಿರುವಂತದ್ದು 3 ಮುಖ್ಯ ಪದಗಳನ್ನು ನಾನು ಗುರುತಿಸಿದ್ದೇನೆ. ವಿಧವೆ, ಈ ಸಭೆಯಲ್ಲಿ ವಿಧಿವೆಯರ ಕ್ರಮದ ವಿಷಯದಲ್ಲಿ ಪೌಲನು ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ. 10 ಸಲ ವಿಧಿವೆ ಅನ್ನುವಂತ ಪದವು 3ನೇ ವಚನದ 16ನೇ ವಚನದಲ್ಲಿ ಪ್ರಯೋಗವಾಗಿದೆ. 3ನೇ ವಚನದಲ್ಲಿ 5, 6, 7, 9, 11, 14 ಮತ್ತು 16ನೇ ವಚನಗಳಲ್ಲಿ ಒಟ್ಟು 10 ಸಲ ವಿಧವೆ. ಸಭೆಯಲ್ಲಿ ವಿಧಿವೆಯರು, ವಿವಿಧ ರೀತಿಯ ವಿಧಿವೆಯರು, ಅವರನ್ನ ಅವರು ನಡ್ಕೊಳ್ಳಬೇಕಾದ ರೀತಿಯ ವಿಷಯವಾದಂತಹ ಉಪದೇಶವನ್ನ ಪೌಲನು ಕೊಡ್ತಾನೆ. ಸಭೆ ಅನ್ನುವಂಥದ್ದು, ಚರ್ಚ್ ಅನ್ನುವಂಥದ್ದು 4 ಸಲ ಪ್ರಯೋಗವಾಗಿದೆ. 16ನೇ ವಚನದಲ್ಲಿ, 17ನೇ ಅಧ್ಯಾಯದಲ್ಲಿ, 17ನೇ ವಚನದಲ್ಲಿ, 19ನೇ ವಚನದಲ್ಲಿ ಮತ್ತು 22ನೇ ವಚನದಲ್ಲಿ 4 ಸಲ ಸಭೆ ಎಂಬ ಪದ ಪ್ರಯೋಗವಾಗಿದೆ. ಮತ್ತು 3 ಸಲ ಸತ್ಕ್ರಿಯೆ, ಗುಡ್ ವರ್ಕ್ಸ್ ಅನ್ನುವಂಥದ್ದು ಪ್ರಯೋಗವಾಗಿದೆ 10 ಮತ್ತು 25ನೇ ವಚನದಲ್ಲಿ. ಸೊ ಈ ಪ್ರಧಾನ ವಾಕ್ಯಗಳನ್ನು ನೀವು ನೋಡುವಾಗ ಬರಹಗಾರನ ಮನಸ್ಸಲ್ಲಿ ಯಾವ ವಿಷಯವನ್ನು ಇಟ್ಟುಕೊಂಡು ಬರೆಯುತ್ತಿದ್ದಾನೆ ಅನ್ನುವುದನ್ನ ನಾವು ತಿಳ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈಗ ಈ ಅಧ್ಯಾಯದ ಬರೆಯಲ್ಪಟ್ಟಂತ ವಿಷಯವನ್ನ ಸಂಕ್ಷಿಪ್ತವಾಗಿ ನೋಡ್ಲಿಕ್ಕೆ ಹೋಗೋಣ. ಮೊದಲು 2 ವಚನಗಳನ್ನ ನಾವು ಗಮನಿಸೋಣ. ವೃದ್ಧನನ್ನು ಗದರಿಸದೆ ತಂದೆಯೆಂದು ಭಾವಿಸಿ ಬುದ್ಧಿ ಹೇಳು, ಯೌವನಸ್ಥರನ್ನು ಅಣ್ಣ ತಮ್ಮಂದಿರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು,
ಯೌವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರವರಿಗೆ ಬುದ್ಧಿ ಹೇಳು. ಸೊ ತಿಮೋತಿಯನು ಈ ಸಭೆಯ ಅಧ್ಯಕ್ಷನಾಗಿ, ಅದರ ಮೇಲ್ವಿಚಾರಕನಾಗಿ ಪೌಲನಿಂದ ಕಳಿಸಲ್ಪಟ್ಟಂತ ಈ ತಿಮೋತಿಯನಿಗೆ ಪೌಲನ ಬುದ್ಧಿವಾದ ಏನಂತ ತಿಮೋತಿಯನೇ, ಎಫೆಸ ಸಭೆ ಒಂದು ಕುಟುಂಬ, ಸಭೆ ಒಂದು ಕುಟುಂಬ. ಆ ಕುಟುಂಬದಲ್ಲಿ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಇವರು ಇದ್ದಾರೆ ಅನ್ನುವಂತ ಮನವರಿಕೆ ನಿನಗಿರಲಿ. ವಾಟ್ ಎ ಬ್ಯೂಟಿಫುಲ್ ಪಿಕ್ಚರ್ Paul is telling to the young Timothy, a leader of the church. ನನ್ನ ಪ್ರಿಯ ಸಹೋದರ ಸಹೋದರಿ, unless you consider the church is the God's family, you cannot conduct your life effectively. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಸಭೆಯನ್ನ ದೇವರ ಕುಟುಂಬ ಅನ್ನುವಂತ ಅಭಿಪ್ರಾಯವನ್ನು ತಾಳದೇ ಇರುವುದಾಗಿದ್ದರೆ ನಾವು ಸಭೆಯಲ್ಲಿ ಯೋಗ್ಯರಾಗಿ ನಡೆಕೊಳ್ಳಲಾರೆವು. ಪೌಲನು ತಿಮೋತಿಯನಿಗೆ ಎಚ್ಚರಿಸಿ ಹೇಳ್ತಾನೆ, ತಂದೆಗಳೆಂದು ಭಾವಿಸಿ ವೃದ್ಧರನ್ನ, ವೃದ್ಧ ಸ್ತ್ರೀಯರನ್ನ ತಾಯಿಗಳೆಂದು ಭಾವಿಸು, ಸ್ತ್ರೀಯರನ್ನ ಪೂರ್ಣ ಶುದ್ಧ ಮನಸ್ಸಿನಿಂದ ಅಕ್ಕ ತಂಗಿಯರೆಂದು ಭಾವಿಸು, ಯವನಸ್ಥರನ್ನ ಅಣ್ಣ ತಮ್ಮಂದಿರೆಂದು ಭಾವಿಸಿ ಅವರವರಿಗೆ ಬುದ್ಧಿ ಹೇಳು. ದ ಮೇನ್ ಪರ್ಪಸ್ ಆಫ್ ದ ಲೀಡರ್, ಒಬ್ಬ ಸಭೆಯ ನಾಯಕನ ಉದ್ದೇಶ ತನ್ನನ್ನು ಕರೆದು ತನಗೆ ಈ ಕೆಲಸವನ್ನು ಕೊಟ್ಟಂತಹ ರಕ್ಷಕನಾದ ಯೇಸು ಕ್ರಿಸ್ತನ ಮಾದರಿಯನ್ನ ಅನುಸರಿಸಬೇಕು. ಸೊ ಯೇಸು ಕ್ರಿಸ್ತನು ಹೇಗೆ ತನ್ನ ಶಿಷ್ಯರನ್ನು ತಾಳಿಕೊಂಡು ಸಹಿಸಿಕೊಂಡು ಅವರಲ್ಲಿ ಒಬ್ಬರನ್ನು ಕೆಡವಗೊಳಿಸದೆ ತಂದೆಗೆ ಮೆಚ್ಚುಗೆಯಾದ ರೀತಿಯಲ್ಲಿ ತನ್ನ ಶಿಷ್ಯರನ್ನ ಬೆಳೆಸಲಿಕ್ಕೆ ತನ್ನ ಜೀವವನ್ನ ಆತನು ವ್ಯಯ ಮಾಡಿದನೋ, ಅದೇ ಉದ್ದೇಶವನ್ನ ಆತನ ಅನುಯಾಯಿಗಳು, ಆತನ ಹಿಂಬಾಲಕರು, ಆತನ ಶಿಷ್ಯರು ಸಭೆಯಲ್ಲಿ ತೋರಿಸಬೇಕಾಗಿದೆ. ಆತನ ಹೇಳ್ತಾನೆ, ಒಂದು ವೇಳೆ ವೃದ್ಧರು ತಪ್ಪು ಮಾಡುವಾಗ ನೀನು ಅವರನ್ನ ಯಾವ ಭಾವನೆಯಿಂದ ನೋಡಬೇಕು? ಗದರಿಸಬೇಡ, ತಂದೆಗಳೆಂದು ತಿಳಿದು, ತಾಯಿಗಳೆಂದು ತಿಳಿದು, ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರೆಂದು ಹೇಳಿ ಅವರಿಗೆ ಬುದ್ಧಿವಾದ ಹೇಳು. ಕೌನ್ಸಿಲ್ ದೆಮ್. ಇಂಥ ನಾಯಕರುಗಳು ನಮ್ಮ ಸಭೆಗಳಲ್ಲಿ ದೇವರು ಇಟ್ಟಿದ್ದಾನೆ. ಅಂಥವರು ನಾಯಕರುಗಳು ಆಗಬೇಕನ್ನುವಂಥದ್ದು ನನ್ನ ಮತ್ತು ನಿನ್ನ ರಕ್ಷಕನು, ಸಭಾ ಬುನಾದಿಯು, ಸ್ಥಾಪಕನು ಆದಂಥ ಕರ್ತನಾದ ಯೇಸು ಕ್ರಿಸ್ತನ ಆಸೆ ಮತ್ತು ಆತನ ಭಕ್ತರ ಆತ್ಮೀಕ ನಾಯಕರ ಆಸೆಯು ಅದಾಗಿದೆ. ಬಹಳ ಇಂಪಾರ್ಟೆಂಟ್. ಯೌವನ ಸ್ತ್ರೀಯರನ್ನ ಪೂರ್ಣ ಶುದ್ಧ ಭಾವದಿಂದ, ವೆರಿ ಇಂಪಾರ್ಟೆಂಟ್. ಸೊ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಪರಿಗಣಿಸು. ಒಬ್ಬ ವಿಶ್ವಾಸಿ, ಒಬ್ಬ ನಾಯಕ ಈ ಒಂದು ಆಲೋಚನೆಯೊಡನೆ ತನ್ನ ಕುಟುಂಬದ ತಂದೆ ತಾಯಿಗಳನ್ನ ಗೌರವಿಸುವ ಹಾಗೆ, ಒಡ ಹುಟ್ಟಿದವರನ್ನ ಗೌರವಿಸುವ ಹಾಗೆ, ಆ ಭಾವನೆಯೊಡನೆ ಸಭೆಯನ್ನ ಕ್ರಿಸ್ತನ ಕುಟುಂಬವೆಂದು ತಿಳಿದು ನಾವು ಕರ್ತನ ಗುಣಾತಿಶಯಗಳಿಂದ ನೋಡುವಾಗ ಸಭೆಯಲ್ಲಿ ಆ ಒಂದು ಕುಟುಂಬದ ವಾತಾವರಣ ಬರುತ್ತದೆ. ಗೌರವ, ಪ್ರೀತಿ, ಕ್ಷಮಾಪಣೆ, ಬೆಳೆಸುವ, ತ್ಯಾಗಮಯ ಎಲ್ಲಾ ಕ್ರಿಸ್ತನ ಗುಣಗಳು ಆ ನಾಯಕನಲ್ಲಿ ಕಂಡುಬರುವಾಗ ಆ ಸಭೆಯಲ್ಲಿರುವಂಥವರು ನಾಯಕನನ್ನ ಅನುಸರಿಸುವುದು ಸುಲಭ ಆಗ್ತದೆ. 3ನೇ ವಚನದಿಂದ 14ನೇ ವಚನದಲ್ಲಿ ನಾವು ನೋಡುವಾಗ,
ದಿಕ್ಕಿಲ್ಲದ ವಿಧಿಯವರನ್ನು ಸಂರಕ್ಷಿಸು. ಇಲ್ಲಿ 3ನೇ ವಚನದಿಂದ 16ನೇ ವಚನದವರೆಗೂ ವಿಧಿವಿಯರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಬಹುಶಃ ಪೌಲನ ಕಾಲದಲ್ಲಿ ಈ ಸಭೆಯಲ್ಲಿ ವಿಧಿವರು ಬಹಳ ಜನ ಇದ್ದ ಹಾಗೆ ಕಾಣ್ತದೆ. ಬಹುಶಃ ಬೇರೆ ಬೇರೆ ಕಾರಣಗಳಿರಬಹುದು. ಅದಕ್ಕೋಸ್ಕರವಾಗಿ ನಾವು ಆದಿ ಸಭೆಯಲ್ಲಿ ಕೂಡ ನಾವು ನೋಡ್ತೀವಿ. ಇದರ ಕುರಿತಾಗಿ 6ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಸಭೆಯಲ್ಲಿದ್ದಂತ ವಿಧಿವರ ಉಪಚಾರಕ್ಕಾಗಿ ನೇಮಿಸಲ್ಪಡುವಂತ ವಿಷಯದಲ್ಲಿ ಕೆಲವು ತಾರತಮ್ಯಗಳಾಗಿ ಅಪೊಸ್ತಲರು ಹೇಳ್ತಾರೆ, ನಾವು ದೇವರ ವಾಕ್ಯವನ್ನ ಸಾರುವುದಕ್ಕೂ ಪ್ರಾರ್ಥನೆಯಲ್ಲಿ ನಾವು ನೇಮಿಸಲ್ಪಟ್ಟಿದ್ದೇವೆ, ಅದನ್ನ ನಾವು ಮಾಡಬೇಕು. ಈ ಸಭೆಯ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೋಗುವುದಕ್ಕಾಗಿ ಸ್ತ್ರೀಯರ ವಿಧಿವಿಯರ ಉಪಚಾರ ಮಾಡುವುದಕ್ಕೆ ನೀವು ಸಭಾ ನಾಯಕರನ್ನ ಆರಿಸಿಕೊಳ್ಳ್ರಿ ಅಂತೇಳಿ ಹೇಳಿ ಅಲ್ಲಿ ಬುದ್ಧಿವಾದವನ್ನು ಹೇಳಿದನ್ನು ನೋಡುವಾಗ, ಸಭೆಯಲ್ಲಿ ವಿಧಿವರನ್ನ ಟ್ರೀಟ್ ಮಾಡುವಂತ ವಿಷಯದಲ್ಲಿ ತಾರತಮ್ಯಗಳು ಎದುರಾಗುವಂಥದ್ದು ನಾವು ನೋಡ್ತೀವಿ. ಆದಿ ಸಭೆಯಲ್ಲಿ ಮಾತ್ರವಲ್ಲ, ಈ ಸಮಸ್ಯೆಗಳು, ಈ ಒಂದು ಸಭೆಯಲ್ಲಿನ ಕೆಲವು ಕಾರ್ಯಗಳು ಇವತ್ತು ಕೂಡ ಒಂದು ಜನರಿಗೆ ಪ್ರಶ್ನೆಯಾಗಿ, ಚಾಲೆಂಜಿಂಗ್ ಆಗಿ ಸರಿಪಡಿಸಬೇಕಂತ ಕ್ರಮವಾಗಿದೆ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಈ ಸಭೆಯಲ್ಲಿ ಅನೇಕ ಮಂದಿ ವಿಧಿವರಿದ್ದಾರೆ. ಆದ್ರೆ ಪೌಲನ ಎಂಫಸೈಸ್ ಅಂತ ಹೇಳಿದೆ, ದಿಕ್ಕಿಲ್ಲದ ವಿಧಿಯವರನ್ನು ಸಂರಕ್ಷಿಸು. ದಿಕ್ಕಿಲ್ಲದ ವಿಧಿವಿಯರು, ಗಂಡ ಇಲ್ಲ, ಮೊದಲೇ ಮಕ್ಕಳು ನೋಡ್ಕೊಳ್ಳುವರಿಲ್ಲ, ಮಕ್ಕಳಿಲ್ಲ, ಅವರಿಗೆ ಬೇರೆ ಸಂಬಂಧಿಕರು ಇಲ್ಲ, ಸೊ ದೇ ಆರ್ ನಿರ್ಗತಿಕರು. ಸೊ ಅಂತವರ ಸಂರಕ್ಷಣೆಯನ್ನ ನೀನು ಮಾಡು. ಮುಂದುವರೆದ ಹೇಳ್ತಾನೆ, ಒಬ್ಬ ವಿಧಿವಿಗೆ ಮಕ್ಕಳಾಗಲಿ ಮೊಮ್ಮಕ್ಕಳಿದ್ದರೆ ಅವರು ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು. ಬೇರೆ ವಿಧಿವರಿದ್ದಾರೆ ಅಂತ ಇಟ್ಕೊಳ್ಳಿ, ಆ ವಿಧಿವರಿಗೆ ಮಕ್ಕಳಿದ್ದಾರೆ. ಸೊ ಅವರನ್ನು ಪಾಲಿಸುವಂತಹ ಅವರ ನೀಡಿಕೆಗಳನ್ನ ಸಭೆಯು ನೋಡಿಕೊಳ್ಳಲಿ ಅಂತೇಳಿ ಹೇಳುವಂತಹ ಈ ಒಂದು ಇರಬಾರ್ದು. ಯಾಕಂತ ಹೇಳಿದ್ರೆ ಅವರು ವಿಧಿವರು, ಇವರು ವಿಧಿ, ಇವರನ್ನು ನೋಡ್ಕೊಳ್ಳಿ, ಅವರನ್ನು ನೋಡ್ಕೊಳ್ತಾರಲ್ಲ, ಇವ್ರಿಗೆ ಏನಾಗಿದೆ, ಇವರು ವಿಧಿವಿರಲ್ಲ. ಈ ತರದ ಸಮಸ್ಯೆಗಳು ಬರುವಾಗ ಪೌಲನು ತಿಮೋಥಿಯನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ. ಒಬ್ಬ ವಿಧಿವಿಗೆ ಮಕ್ಕಳಿರುವುದಾಗಿದ್ದರೆ ಮೊದಲು ತಂದೆ ತಾಯಿಗಳನ್ನ ಮಕ್ಕಳು ನೋಡಿಕೊಳ್ಳಲಿ. ಅವರ ಭಾರವನ್ನ, ತಂದೆ ತಾಯಿಗಳು ಭಾರವನ್ನ, ವಿಧಿವಿಯ ತಾಯಿಯ ಭಾರವನ್ನ ಮಕ್ಕಳು ನೋಡಿಕೊಳ್ಳಬೇಕು. ನನ್ನ ಪ್ರಿಯ ಸಹೋದರ, ಇದೊಂದು ಪ್ರಾಯೋಗಿಕವಾದಂತ ಸಮಸ್ಯೆ. ಅವತ್ತೆಲ್ಲ ಇವತ್ತು ಕೂಡ ಅನೇಕ ವಿಶ್ವಾಸಿಗಳ ತಂದೆ ತಾಯಂದಿರು ದುಃಖದಲ್ಲಿದ್ದಾರೆ. ಮಕ್ಕಳಿಗೆ ಬುದ್ಧಿವಾದ ಈ ಸಮಯದಲ್ಲಿ, ನಿನ್ನ ತಾಯಿ, ನಿನ್ನ ತಂದೆ ಅವರ ಜವಾಬ್ದಾರಿಯನ್ನ ನೀನು ನೋಡಿಕೊಳ್ಳಬೇಕು. ಇಲ್ಲಿ ಪೌಲ್ ಹೇಳ್ತಾನೆ, ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು. ದೇವರ ಮೆಚ್ಚುಗೆ ನನ್ನ ಪ್ರಿಯ ಸಹೋದರ ಸಹೋದರಿ ನಿನಗೆ ಬೇಕಾಗಿದ್ದರೆ ನಿನ್ನ ತಂದೆ ತಾಯಿಗಳನ್ನ ನೀನು ಗೌರವಿಸಬೇಕು, ಆದರಿಸಬೇಕು, ಸಂರಕ್ಷಿಸಬೇಕು. ಅವರನ್ನು ಬೀದಿ ಪಾಲು ಮಾಡುವುದಾಗಲಿ, ಒಬ್ಬ ಸೇವಕನೆನಿಸಿಕೊಂಡು, ಒಬ್ಬ ವಿಶ್ವಾಸ ಎನಿಸಿಕೊಂಡು ನಿನ್ನ ತಂದೆ ತಾಯಿಗಳ ಬಗ್ಗೆ ಗೌರವದಿಂದಲೂ ಅವರ ಕಷ್ಟ ಸುಖಗಳಲ್ಲಿ ನೀನು ಭಾಗಿಯಾಗದಿದ್ದರೆ ಆತನು, ವಾಕ್ಯ ಹೇಳ್ತದೆ, ಮುಂದಿನ ವಚನದಲ್ಲಿ ನಾವು ನೋಡ್ತೀವಿ, ತನ್ನ ತಂದೆ ತಾಯಿಗಳನ್ನ, ತನ್ನ ಸ್ವಂತ ಮನೆಯವರನ್ನ ನೋಡಿಕೊಳ್ಳದೇ ಇರುವಂತವರು ಸಭೆಯನ್ನು ಹೇಗೆ ನೋಡಿಕೊಳ್ಳುತ್ತಾರೆ? ಸೊ ಈ ಎಚ್ಚರಿಕೆ ಇರುವುದರಿಂದ ನಮ್ಮ ಸಭೆಯಲ್ಲಿ ಸಹೋದರ ಸಹೋದರಿಯರೇ, ನಿಮ್ಮ ತಂದೆ ತಾಯಿಗಳ ಬಗ್ಗೆ ನಿರ್ಲಕ್ಷ್ಯ ಭಾವದಿಂದಿರುವುದಾಗಿದ್ದರೆ
ಅವರ ಮನಸ್ಸನ್ನು ನೋಯಿಸುವರಾಗಿದ್ದಾರೆ. ಎಚ್ಚರಿಕೆಯ ಸಂದೇಶ ಇಲ್ಲುಂಟು. ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ, ಮಕ್ಕಳು ಮಾತ್ರವಲ್ಲ ಮೊಮ್ಮಕ್ಕಳಾಗಲಿ ಸಂಬಂಧಿಕರಾದರೂ ಇದ್ದರೆ, ನಿನ್ನ ಸಂಬಂಧಿಕರಲ್ಲಿ ವಿಧಿವೀರಾದಂಥವರಿದ್ದರೆ ಅವರನ್ನು ಸಂರಕ್ಷಿಸುವಂತ, ಅವರಿಗೆ ನೀನು ಸಹಾಯ ಮಾಡುವಂತ ವ್ಯಕ್ತಿಯಾಗಿ ಇರಬೇಕು. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು. 5ನೇ ವಚನದಲ್ಲಿ ಹೇಳ್ತಾನೆ, ದಿಕ್ಕಿಲ್ಲದ ಒಂಟಿಗಳಾಗಿ ಇರುವ ವಿಧಿವೆ ದೇವರ ಮೇಲೆ ನಿರೀಕ್ಷೆ ಇಟ್ಟು ಹಗಲಿರುಳು ವಿಜ್ಞಾಪನೆಗಳಲ್ಲೂ ಪ್ರಾರ್ಥನೆಗಳಲ್ಲೂ ನೆಲೆಗೊಂಡಿರುವಳು. ಸೊ ವಿಧಿವಿಯರಲ್ಲಿ ಪೌಲನು ಬಹಳ ಮಂದಿ ವಿಧಿಯವರಿರುತ್ತಾರೆ. ಪೌಲನು ಸಹ ಎಷ್ಟು ಮಂದಿ ವಿಧಿಯವರಲ್ಲಿದ್ದಾರೆ ಗೊತ್ತಿಲ್ಲ. ತಿಮೋತಿಯನು ಹೊಸಬ ಈ ಸಭೆಗೆ, ಆತರ ಗೊತ್ತಿಲ್ಲ. ಆದ್ರಿಂದ ಪೌಲನಿಗೆ ಹೇಳ್ತಾರೆ, ತಿಮೋತಿಯನಿಗೆ ಹೇಳ್ತಾನೆ, ತಿಮೋತಿಯನೇ, ನೀನು ಆ ಸಭೆಯಲ್ಲಿ ಯಾವ ತರದ ವಿಧಿಯವರಿದ್ದಾರೆ, ಎಷ್ಟು ಜನ ಇದ್ದಾರೆ, ಅವರ ಪಟ್ಟಿಯನ್ನು ಮಾಡು. ಆತನ ಹೇಳ್ತಾನೆ, ವಿಧಿಯವರು ವಯೋಮಿತಿಯಲ್ಲಿ ಬೇರೆ ಬೇರೆಯವರಾಗಿದ್ದರೂ ಕೂಡ ನೀನು ಅವರಲ್ಲಿ 60ಕ್ಕಿಂತಲೂ ವರ್ಷಕ್ಕಿಂತಲೂ ಕಡಿಮೆ ಇರುವಂತವರು ವಿಧಿಯವರ ಪಟ್ಟಿಯಲ್ಲಿ ಸೇರಿಸಬೇಡ ಅಂತ ಹೇಳಿ ಬುದ್ಧಿವಾದ ಹೇಳ್ತಾನೆ. ಕಾರಣ ಇಷ್ಟೇ, 60ಕ್ಕಿಂತಲೂ ಕಡಿಮೆ ವಯಸ್ಸಿನ ವಿಧಿವರನ್ನ ಪ್ರಾರಂಭದಲ್ಲಿ ನಾವು ವಿಧಿವೇರು ಅಂತೇಳಿ ಅವ್ರು ಹೇಳಿಕೊಂಡ್ರು ಕೂಡ ಕಾಲ ಕ್ರಮೇಣ ಅವರು ಮದುವೆ ಮಾಡಿಕೊಳ್ಳಬೇಕನ್ನುವಂತ ಆಸೆ ಪಟ್ಟು ಒಂದು ವೇಳೆ ಮಾಡಿಕೊಂಡ್ರೆ ತಪ್ಪಲ್ಲ ಪೌಲನು ಹೇಳುವುದು. ಆದರೆ ಅವರು ಮೊದಲು ಕೊಟ್ಟ ಮಾತನ್ನ ಅವರು ಪಾಲಿಸ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ವಿಧಿವರನ್ನ ಅಂತೇಳಿ ನೆನೆಸಬೇಕಾಗಿದೆ. ಒಂದು ಏಜ್ ಲಿಮಿಟ್, 60ರ ಮೇಲ್ಪಟ್ಟ ವಿಧಿವರನ್ನ ಪಟ್ಟಿಯಲ್ಲಿ ಸೇರಿಸು. ಆ ಪಟ್ಟಿಯಲ್ಲಿ ಇರುವಂತವರು ದೇವಭಕ್ತೆಯರಾಗಿರಬೇಕು. ಅವರು ಭೋಗಿಗಳಾಗಿರಬಾರದು. ವಿಧಿವರಿಗೂ ನಿಂದಿಗೆ ಗುರಿಯಾಗದವರಾಗಿರಬೇಕು. ಅವರು ಸ್ವಜನರನ್ನ ವಿಶೇಷವಾಗಿ ಮನೆಯವರಿಂದ ಸಂರಕ್ಷಿಸಲ್ಪಡಬೇಕು. ಆತನು ಹೇಳ್ತಾನೆ, ಮನೆಯವರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತಲೂ ಕಡೆಯವನು ಆಗಿದ್ದಾನೆ. ಬಹಳ ಕಠಿಣವಾದಂತಹ ಬೋಧನೆ ಮತ್ತು ಹೇಳಿಕೆ. ಸೊ ವಿಧಿವರಾಗಿರುವಂತಹ ತಾಯಿ ಅಥವಾ ವಿದುರರಾಗಿರುವಂತಹ ತಂದೆಗಳು ವಿಷಯದಲ್ಲಿ ವಿಶ್ವಾಸಿಗಳೆನಿಸಿಕೊಂಡಂತ, ದೇವರ ಸೇವಕರುಗಳೆನಿಸಿಕೊಂಡಂತ ನಾವುಗಳು ಬಹಳ ಜಾಗೃತಿಯಿಂದ ಇರಬೇಕು. ಸ್ವಂತ ಮನೆಯವರನ್ನ ಸಂರಕ್ಷಿಸದೆ ಹೋದರೆ ದೇವರ ಮನೆಯನ್ನು ಹೇಗೆ ಸಂರಕ್ಷಿಸುತ್ತಾರೆ? ಚಾಲೆಂಜಿಂಗ್, ಪ್ರಶ್ನಾರ್ಥಕವಾದಂತಹ ಕ್ರಿಸ್ತೀಯ ಜೀವಿತವನ್ನ ಒಬ್ಬ ವಿಶ್ವಾಸಿ, ಒಬ್ಬ ಸೇವಕ ಮಾಡುವ ಎಚ್ಚರಿಕೆಯನ್ನ ಪೌಲನು ಹೇಳ್ತಾನೆ. ಮತ್ತೆ ಕೆಲವು ಸಹೋದರಿಯರು ವಿಧಿವರ ಪಟ್ಟಿಯಲ್ಲಿ ಸೇರಬೇಕಾಗಿದ್ದರೆ ಅವರು 60ಕ್ಕಿಂತಲೂ ಹೆಚ್ಚು ವಯಸ್ಸಿನವರಾಗಿರಬೇಕು. ಮತ್ತು ಆ ವಿಧಿವರ ವಿಷಯದಲ್ಲಿ ಕೂಡ ಆತನು ಕೆಲವು ಬುದ್ಧಿವಾದಗಳನ್ನ ಹೇಳ್ತಾನೆ. ಕೆಲವು ವಿಧಿವರು ಹೇಗೆ ನಡೆದುಕೊಳ್ತಾರೆ ಅಂತ ಹೇಳಿದ್ರೆ 12ನೇ ವಚನದಲ್ಲಿ, ಅಂತವರು ತಾವು ಮೊದಲು ಕೊಟ್ಟ ಭರವಸೆಗೆ ತಪ್ಪಿದರೆಂಬ ಅವಮಾನಕ್ಕೊಳಗಾಗಿದ್ದಾರೆ. ವಿಧಿವರೆನಿಸಿಕೊಂಡಂತವರು. ಇದಲ್ಲದೆ ಅವರು ಮನೆಗಳಿಗೆ ತಿರುಗಾಡುತ್ತಾ ಮೈಗಳ್ಳತನವನ್ನು ಕಲಿಯುತ್ತಾರೆ. ಮೈಗಳ್ಳರಾಗುವುದಲ್ಲದೆ ಹರಟೆ ಮಾತಾಡುವವರು, ಇತರ ಕೆಲಸದಲ್ಲಿ ಕೈ ಹಾಕುವವರು, ಆಡಬಾರದ ಮಾತುಗಳನ್ನು ಆಡುತ್ತಾರೆ. ಒಂದು ವೇಳೆ ಸಹೋದರಿಯರು ವಿಧುರರಾದಂತ ಸಹೋದರರಿರುವುದಾಗಿದ್ದರೆ ಪೌಲನ ಎಚ್ಚರಿಕೆ, ಈ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು. ಇದು ವಿಧಿವರನ್ನ ತಪ್ಪಾದ ರೀತಿಯಲ್ಲಿ ವಾಕ್ಯಾನುಸಾರವಾಗಿ ನಡೆಯದೇ ಇರುವಂತವರು ಕೆಲವು ಸಲ ಸೈತಾನ್ನ
ಕುಯುಕ್ತಿಗೂ ಸಹ ಒಳಗಾಗ್ತಾರೆ ಅಂತೇಳಿ 15ನೇ ವಚನದಲ್ಲಿ ಹೇಳ್ತಾನೆ. ಅನೇಕರು ದೇವಭಕ್ತಿಯನ್ನು ಬಿಟ್ಟು ಹೋಗುವಂತ ಸನ್ನಿವೇಶಗಳು ಕೂಡ ಬರ್ತದೆ. ಆದರೆ ವಿಧಿವಿಯರಾಧಿಸಿಕೊಂಡಂತವರು 5ನೇ ವಚನದಲ್ಲಿ ಅವರು ಹಗಲಿರುಳು ವಿಜ್ಞಾಪನೆಗಳಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನೆಲೆಗೊಂಡವರಾಗಿರಬೇಕು. ದೇವರ ಮೇಲೆ ಪರಿಪೂರ್ಣವಾದಂತ ಭರವಸವನ್ನು ಇಟ್ಟು ವಿಧಿವಿಯರು ಜೀವಿಸಬೇಕು, ಸಭೆಯಲ್ಲಿರುವಂತ ವಿಧಿವಿಯರು ಎಂಬುದಾಗಿ ಪೌಲನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ. 16ನೇ ವಚನದಲ್ಲಿ ಆತನು ಹೇಳ್ತಾನೆ, ಸಭೆಯು ದಿಕ್ಕಿಲ್ಲದ ವಿಧಿವಿಯರಿಗೆ ಸಹಾಯ ಮಾಡಬೇಕಾಗಿದೆ. ನಮ್ಮ ಸಭೆಯಲ್ಲಿ ದಿಕ್ಕಿಲ್ಲ ಅಂತೇಳಿ ಸಭಾ ಹಿರಿಯರ ಗಮನಕ್ಕೆ ಬರುವಾಗ ಅವರ ಸಂರಕ್ಷಣೆ ಸಭೆಯ ಮೇಲೆ ಇದೆ ಅನ್ನುವುದನ್ನ ಪೌಲನು ಪ್ರಸ್ತಾಪ ಮಾಡ್ತಾನೆ. ಆದರೆ ಇತರ ಮನೆಯವರು ಅವರಿಗೆ ನೋಡಿಕೊಳ್ಳುವಂತ ಜವಾಬ್ದಾರಿಗೆ ಇತರ ವಿಧಿವಿಯರಿಗೆ ಮನೆಯವರೇ ನೋಡಿಕೊಳ್ಳಬೇಕಂತೇಳಿ ಹೇಳ್ತಾನೆ. ಬಹುಶಃ ಪೆನ್ಷನ್ ಇಲ್ಲದೆ ಇರುವಂತಹ ಸ್ತ್ರೀಯರು ಅಥವಾ ನೀಡಿಕೆ ವಸ್ತುಗಳ ಅವಶ್ಯಕತೆಯಲ್ಲಿರುವಂತಹ ವಿಧಿವಿಯರ ಒಂದು ವೇಳೆ ಪೌಲನು ಇಲ್ಲಿ ಗಮನಿಸ್ತಾ ಇದ್ದಾನೆ. ಸೊ ಆದ್ರಿಂದ ಹೇಗೂ ವಿಧಿವಿಯರಾದಂತ ಬಗ್ಗೆ ಸಭೆಯು ಕೆಲವು ಕ್ರಮಗಳನ್ನ, ಕೆಲವು ತೀರ್ಮಾನಗಳನ್ನ ಯೋಗ್ಯವಾದ ರೀತಿಯಲ್ಲಿ ಮಾಡಿ ಸಭೆಯಲ್ಲಿರುವಂತಹ ವಿಧಿವಿಯರ ಬಗ್ಗೆ ಗಮನ ಹರಿಸಬೇಕಂತೇಳಿ ಪೌಲನು ಸುದೀರ್ಘವಾಗಿ 16 ವಚನಗಳಲ್ಲಿ ಆತನು ಬರೆಯುತ್ತಾನೆ. ಮುಂದುವರಿದು ಆತನು 17ನೇ ವಚನದಿಂದ 20ನೇ ವಚನದವರೆಗೂ ಹಿರಿಯರ ವಿಷಯದಲ್ಲಿ ಆತನು ಬರೆಯುತ್ತಾನೆ. ಸಭಾ ಹಿರಿಯರ ವಿಷಯದಲ್ಲಿ ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಕರ್ತನು ಆರಿಸಿಕೊಂಡಂತಹ ಜನರು ಕ್ರಿಸ್ತನನ್ನು ನೋಡಿ ತಮ್ಮ ಜೀವಿತಗಳನ್ನು ಅವರು ಜೀವಿಸಬೇಕು. ತಮ್ಮೆಲ್ಲ ಅವಶ್ಯಕತೆಗಳಿಗೋಸ್ಕರವಾಗಿ ಆತನ ಮೇಲೆ ಆಧಾರಗೊಳ್ಳಬೇಕು. ಅವರು ಜನರಿಂದ ಏನನ್ನೂ ಅಪೇಕ್ಷಿಸದವರಾಗಿರಬೇಕು. ಅಂತ ಮಾತ್ರಕ್ಕೆ ಅವರ ಅವಶ್ಯಕತೆಗಳನ್ನು ಸಭೆಯವರು ನೋಡಬಾರದು ಅಂತೇಳಿ ಅಲ್ಲ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಸಭಾ ಹಿರಿಯರು ಚೆನ್ನಾಗಿ ಅಧಿಕಾರ ನಡೆಸುವಂತ ಸಭಾ ಹಿರಿಯರು, ಅದರಲ್ಲಿಯೂ ಪ್ರಸಂಗದಲ್ಲಿ ಉಪದೇಶದಲ್ಲಿಯೂ ಕಷ್ಟಪಡುವವರು, ಸಭೆಯ ಹಿತಕ್ಕೋಸ್ಕರವಾಗಿ, ಸಭೆಯ ಬೆಳವಣಿಗೆಗೋಸ್ಕರವಾಗಿ, ಸಭೆಯು ಶಿಸ್ತನ್ನು ಪಾಲಿಸಿ ಕ್ರಿಸ್ತನಿಗೆ ಮೊದಲಗಿತ್ತಿಯಾಗುವಂತಕ್ಕಾಗಿ ಅದನ್ನ ಬೋಧನೆಗಳಿಂದಲೂ ಅದನ್ನ ಎಚ್ಚರಿಸುತ್ತಾ ಅದಕ್ಕೋಸ್ಕರ ಪ್ರಯಾಸ ಪಡುತ್ತಾ ತಮ್ಮ ಜೀವಿತವನ್ನೇ ಮುಡುಪಾಗಿ ಇಡುವಂತಹ ಸಭಾ ಹಿರಿಯರ ವಿಷಯದಲ್ಲಿ ಸಭೆಯವರು ಗೌರವದಿಂದ ನಡೆದುಕೊಳ್ಳಬೇಕು. ಅವರಿಗೆ ಮರ್ಯಾದೆ ಕೊಡಬೇಕು. ಅವರ ಅವಶ್ಯಕತೆಗಳನ್ನ ಸಭೆಯು ಪೂರೈಸಬೇಕಂತೇಳಿ ಪೌಲನು ಬುದ್ಧಿವಾದವನ್ನ ಹೇಳುತ್ತಾ ಇದ್ದಾನೆ. ಸೊ ಸಭಾ ಸೇವಕರುಗಳು ಅವರು ದೇವರಿಂದ ನೇಮಿಸಲ್ಪಟ್ಟಂತವರು, ಆತನು ಹೇಳಿದ ಹಾಗೆ ಕೇಳುವಂತವರು, ಆತನು ಕೊಟ್ಟ ಕೆಲಸವನ್ನ ಆತನಿಗೋಸ್ಕರವಾಗಿ ಸಭೆಯ ಸರ್ವತೋಮುಖ ವಿಶ್ವಾಸಿಯ ಬೆಳವಣಿಗೆಗೋಸ್ಕರವಾಗಿ ಅವರು ದುಡಿಯುವಂತವರು. ಇದನ್ನು ಗಮನವಿಟ್ಟು ಸಭೆಯವರು ಅವರನ್ನ ಗೌರವಿಸಬೇಕಂತೇಳಿ ಹೇಳ್ತಾ ಇದ್ದಾನೆ. 19ನೇ ಹೇಳ್ತಾನೆ, ಸಭಾ ಹಿರಿಯನ ಮೇಲೆ ಯಾರಾದರೂ ದೂರು ಹೇಳಿದರೆ, ಸೊ ಸಭಾ ಹಿರಿಯರು ದೂರಿಗೆ ಒಳಗಾಗ್ತಾರೆ, ನಿಂದೆಗೆ ಒಳಗಾಗ್ತಾರೆ. ಎಲ್ಲಾ ಸಭಾ ಹಿರಿಯರಲ್ಲಿಯೂ ಎಲ್ಲಾ ವಿಶ್ವಾಸಿಗಳು ಮೆಚ್ಚಿಕೊಳ್ಳುವಂತ ಗುಣಗಳನ್ನ ಕಾಣುವುದು ಅಸಾಧ್ಯ. ಬಲಹೀನರಿರ್ತಾರೆ.
ಅವರ ಬಲಹೀನತೆಗಳು ವಿಷಯದಲ್ಲಿ ದೂರುಗಳು ಬರ್ತವೆ. ಸಭಾನಾಯಕರ ವಿಷಯದಲ್ಲಿ ದೂರುಗಳು ಬರ್ತವೆ. ಆದರೆ ಪೌಲ ತಿಮೋತಿಯನು ಅಂತ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು? ಸಭಾ ಹಿರಿಯರಿಗೂ ಸಭಾ ಸೇವಕರುಗಳಿಗೂ ಒಂದು ಬುದ್ಧಿವಾದ ಏನಂತ ಹೇಳಿದ್ರೆ, ಯೇಸುವನ್ನು ದೃಷ್ಟಿಸಿ ಆದಷ್ಟರ ಮಟ್ಟಿಗೆ ನಾವು ಸಭೆಯವರ ಮುಂದೆ ಮಾದರಿಯಾಗಿ ಕ್ರಿಸ್ತನ ಜೀವಿತವನ್ನು ಜೀವಿಸುವವರು ನಾವಾಗಿರಬೇಕು. ಅದರಲ್ಲೂ ಕೂಡ ಹಾಗೆ ನಡೆದಾಗಲೂ ಅನೇಕ ಸಲ ತಪ್ಪು ಆರೋಪಗಳು ಬರ್ತದೆ. ಒಂದು ವೇಳೆ ಆ ಆರೋಪ ಸತ್ಯವಾಗಿರಬಹುದು ಅಥವಾ ಕಲ್ಪನೆಯಾಗಿರಬಹುದು. ಆದ್ದರಿಂದ ಪೌಲನು ತಿಮೋತಿಯನು ಒಂದು ಬುದ್ಧಿವಾದ ಹೇಳ್ತಾನೆ, ನೀನು ಗದರಿಸು, ಎಚ್ಚರಿಸು ಎಲ್ಲರ ಮುಂದೆ. ಸೊ ಪೌಲನು ಈಗ ಹೇಳುವಾಗ ಗದರಿಸು, ಎಚ್ಚರಿಸು ಯಾರನ್ನ? ಹಿರಿಯರನ್ನ ಅಂತೇಳಿ ಹೇಳುವಾಗ 5ನೇ ವಚನದ ಮೊದಲ 2 ವಚನಗಳನ್ನು ನಾವು ಮರೆಯಬಾರದು. ವೃದ್ಧರನ್ನ ತಂದೆಗಳೆಂದು ಭಾವಿಸಿ ಬುದ್ಧಿವಾದ ಹೇಳಬೇಕು. ಮತ್ತು ಇಲ್ಲಿ ಪೌಲನು ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ, ತಿಮೋತಿಯನು ಓವರ್ಸಿ ಆಗಿ ಬಂದಿದ್ದಾನೆ, ಅದರ ಅಧ್ಯಕ್ಷನಾಗಿ ಬಂದಿದ್ದಾನೆ. ಅವನ ಎದುರುಗಡೆ ಯಾರಾದ್ರೂ ನಮ್ಮ ಈ ಸಭಾ ಹಿರಿಯರು ಹೀಗೆ ನಡೆದಿದ್ದಾರೆ ಅಂತೇಳಿ ಹೇಳಿದರೆ, ಅನೇಕ ಸಲ ಸಭಾ ಸೇವಕರ ವಿಷಯದಲ್ಲಾಗಲಿ ಸಭಾ ಜನರ ವಿಷಯದಲ್ಲಿ ಹೇಳುವಾಗ ಗುಸು ಜಾಸ್ತಿ ಆಗ್ತದೆ. ಸತ್ಯಾಂಶ ಹೊಂದಿರ್ತದೆ, ಹೇಳುವಂತ ಮಾತು ಕೇಳಿ ನಾವು ತೀರ್ಪು ಮಾಡುವರಾಗಿದ್ದೇವೆ. ಅದು ಬಹಳ ದುರಂತ ಅಂತೇಳಿ ಪೌಲನು ಇಲ್ಲಿ ತಿಮೋತಿಯನಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. 2-3 19 2-3 ಸಾಕ್ಷಿಗಳ ಹೊರತು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ. ಸೊ ನಿಧಾನಿಸು, ಪರಿಪಾಲಿಸು, ಗಮನಿಸು. ನೀನು ಮಾತನಾಡುವ ಮೊದಲು, ಆರೋಪ ಹೊರಿಸುವ ಮೊದಲು, ಗದರಿಸುವ ಮೊದಲು ದೀರ್ಘಶಾಂತನಾಗಿ ಗಮನಿಸಿ ಅವರು ಹೇಳಿದಂತ ದೂರುಗಳು ನಿಜವೋ ಕಲ್ಪನೆಯೋ ಹೊಟ್ಟೆ ಕಿಚ್ಚಿನಿಂದಲೋ ಗಮನಿಸಬೇಕು ಅಂತೇಳಿ ಪೌಲನು ತಿಮೋತಿಯನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಮತ್ತು ಯಾರಾದರೂ ತಪ್ಪಾಗಿ ಹೇಳಿದರೆ ಅವರನ್ನ ನೀನು ಗದರಿಸು, ಎಲ್ಲರ ಮುಂದೆಯೇ ಗದರಿಸು. ಪಾಪದಲ್ಲಿ ನಡೆಯುವವರನ್ನ ಎಲ್ಲರ ಮುಂದೆ ಗದರಿಸು. ಇದರಿಂದ ಮಿಕ್ಕಾದವರಿಗೆ ಭಯ ಉಂಟಾಗುತ್ತದೆ. ಗದರಿಸುವಾಗಲೂ ಹೇಗೆ ಹೇಳ್ಬೇಕು? ಇದನ್ನು ಮರಿಬಾರದು. ಅವರು ನನ್ನ ತಂದೆ ತಾಯಿಗಳು ವೃದ್ಧರಾಗಿದ್ದರೆ, ಅವರು ಯವನಸ್ಥರಾಗಿದ್ದರೆ ನನ್ನ ಸಹೋದರ ಸಹೋದರಿ, ಈ ಒಂದು ಭಾವನೆಯಿಂದ ಬುದ್ಧಿವಾದವನ್ನ ಎಚ್ಚರಿಕೆಯನ್ನ ಕೊಡಬೇಕಾಗ್ತದೆ. 21ನೇ ವಚನ ಬಹಳ ಇಂಪಾರ್ಟೆಂಟ್. ಸಭಾ ಹಿರಿಯರಿಗೆ, ಸಭಾ ಅಧ್ಯಕ್ಷರುಗಳಿಗೆ, ನೀನು ವಿಚಾರಿಸುವುದಕ್ಕೆ ಮೊದಲು ತಪ್ಪು ಹೊರಿಸದೆಯೂ ಪಕ್ಷಪಾತದಿಂದ ಏನೂ ಮಾಡದೆಯೂ ನಾನು ಹೇಳಿರುವ ಮಾತುಗಳ ಪ್ರಕಾರವೇ ನಡೆಯಬೇಕು. ಇನ್ಸ್ಟ್ರಕ್ಷನ್ ಟು ದಿ ಓವರ್ಸಿ. ಜಗಳಗಳನ್ನ, ಸಮಸ್ಯೆಗಳನ್ನ ಪರಿಹರಿಸುವಂತ ನಾಯಕರಿಗೆ ಪೌಲನ ಎಚ್ಚರಿಕೆ ತಿಮೋತಿಯನಿಗೆ ಹೇಳುವುದೇನಂತ ಹೇಳಿದ್ರೆ, ಪಕ್ಷಪಾತ ಇರಬಾರದು, ತಾರತಮ್ಯ ಇರಬಾರದು. ಬದಲಿಗೆ ನೀನು ಯಾರನ್ನು ವಿಚಾರಿಸ್ತಾ ಇದ್ದಿ, ಯಾರ ಎದುರುಗಡೆ ನೀನು ವಿಚಾರಿಸ್ತಿದ್ದಿ ಅನ್ನುವುದು ನಿನಗೆ ಗೊತ್ತಿರಲಿ. ದೇವರ ಮುಂದೆಯೂ ಕ್ರಿಸ್ತ ಯೇಸುವಿನ ಮುಂದೆಯೂ ಆಯಲ್ಪಟ್ಟಿರುವ ದೇವದೂತರ ಮುಂದೆಯೂ ಖಂಡಿತವಾಗಿ ಹೇಳುತ್ತೇನೆ ತಿಮೋತಿಯನೇ, ನೀನು ಮಾಡುವ ಈ ಕೆಲಸ, ವಿಚಾರಣೆಯ ಕೆಲಸ, ತಪ್ಪು ಹೊರಿಸುವ ಕೆಲಸ, ನೀನು ಮಾಡುವುದನ್ನ ಕ್ರಿಸ್ತನು ನೋಡುತ್ತಾನೆ, ದೇವರು ನೋಡುತ್ತಾನೆ ಮತ್ತು ದೇವದೂತರು ನೋಡುತ್ತಾರೆ ಅನ್ನುವಂತ ಅರಿವು ನಿನಗಿರಲಿ. ಮುಂದುವರೆದಾತನು ಹೇಳ್ತಾನೆ,
ಸಭಾ ಸೇವೆಗೆ ಅಥವಾ ಸಭಾ ಹಿರಿಯರನ್ನು ನೀವು ನೇಮಿಸಬೇಕಾಗಿದ್ದರೆ ಅವಸರದಿಂದ ಯಾರ ಮೇಲೆಯೂ ಕೈಗಳನ್ನಿಟ್ಟು ಅಭಿಷೇಕ ಮಾಡಬೇಡ. ಯಾಕಂತ ಹೇಳಿದ್ರೆ ದೇವರ ಉದ್ಯೋಗ, ದೇವರ ಸೇವೆ ಮಾಡುವುದಕ್ಕೆ ಅನರ್ಹರನ್ನ, ಅರ್ಹತೆ ಇಲ್ಲದಂತವರನ್ನ ಸೇವೆಗೆ ನೇಮಿಸುವ ಗಂಡಾಂತರಕ್ಕೆ ನೀನು ಸಿಕ್ಕಿ ಬೀಳುತ್ತಿ, ಎಚ್ಚರಿಕೆಯಾಗಿರು ಎಂಬುದಾಗಿ ಹೇಳ್ತಾ, ಒಂದು ವೇಳೆ ಅನರ್ಹರಾದಂಥವರನ್ನ ನಾವು ಅರ್ಹರೆಂದು ಮಾಡುವುದಾಗಿದ್ದರೆ ಪೌಲನು ಅದೇ 22ನೇ ಕೊನೆಯ ಭಾಗದಲ್ಲಿ ಹೇಳ್ತಾನೆ, ಮತ್ತೊಬ್ಬರು ಮಾಡಿದ ಪಾಪದಲ್ಲಿ ನೀನು ಪಾಲುಗಾರನೆಂದು ತೋರಿ ಬಂದೀತು. ಸೊ ಸಭಾ ಹಿರಿಯರನ್ನ ಎಚ್ಚರಿಸುವ ವಿಷಯದಲ್ಲಿ, ಸಭಾ ಹಿರಿಯರನ್ನು ನೇಮಿಸುವ ವಿಷಯದಲ್ಲಿ ಬಲು ಜಾಗರೂಕನಾಗಿರು. ಇದರಲ್ಲಿ ನೀನು ಪಕ್ಷಪಾತ ಮಾಡಬಾರದು, ಇದರಲ್ಲಿ ನೀನು ಅಜಾಗೃತನಾಗಬಾರದು, ಇದರಲ್ಲಿ ನೀನು ಪಾಪ ಮಾಡಬಾರದು. ಬಲು ಎಚ್ಚರಿಕೆಯಿಂದ ಇರು, ಶುದ್ಧನಾಗಿ ನಡೆದುಕೋ, ಕ್ಲೀನ್ ಹ್ಯಾಂಡ್ ಆಗಿ. ಯಾಕಂತ ಹೇಳಿದ್ರೆ ನೀನು ಮಾಡುವ ಕೆಲಸವನ್ನ ತಂದೆಯಾದ ದೇವರು ನೋಡುತ್ತಿದ್ದಾನೆ, ಮಗನಾದ ದೇವರು ನೋಡುತ್ತಿದ್ದಾನೆ, ಪರಿಶುದ್ಧಾತ್ಮನಾದ ದೇವರು ನೋಡುತ್ತಿದ್ದಾನೆ, ದೇವದೂತರುಗಳು ನೋಡುತ್ತಿದ್ದಾರೆ. ಬಲು ಜಾಗೃತಿಯಿಂದಿರು ಎಂಬುದಾಗಿ ಹೇಳ್ತಾನೆ. ಆತನು 24ನೇ ಚಂದಕ್ಕೆ ಬರುವಾಗ ಒಂದು ರಹಸ್ಯವನ್ನು ತಿಳಿಸ್ತಾ ಇದ್ದಾನೆ. ಜನರು ಮಾಡುವ ಕೆಲಸಗಳು, ಹಿರಿಯರಾಗಿರಲಿ ಸಭೆಯವರಾಗಲಿ, ಮಾಡುವ ಕೆಲಸಗಳು ಎಲ್ಲರ ಗಮನಕ್ಕೂ ಬರುವುದಿಲ್ಲ. ರಹಸ್ಯವಾಗಿ ಮಾಡುವ ಕೆಲಸಗಳು ಒಳ್ಳೆಯದಾಗಿರಬಹುದು, ಕೆಟ್ಟದ್ದಾಗಿರಬಹುದು. ಆದರೆ ಅವೆಲ್ಲವೂ ಒಂದು ಸಮಯ ಬಂದಾಗ ಅದು ರಹಸ್ಯಗಳು ಪ್ರಕಟಿಸಲ್ಪಡುತ್ತದೆ. ಆದ್ರಿಂದ ಹೊರಗಿನ ನೋಟಕ್ಕೆ ಜನರನ್ನು ನೋಡಿ ನೀನು ತೀರ್ಪು ಮಾಡುವುದರಲ್ಲಿ ಬಲು ಜಾಗರೂಕನಾಗಿರಬೇಕು. ತಿಮೋತಿಯನೇ, ನೀನು ಸಭಾಧ್ಯಕ್ಷನಾಗಿದ್ದಿ, ನಿನ್ನ ಕೈ ಕೆಳಗೆ ಇರುವಂತ ಹಿರಿಯರು, ಸಭಾ ಸೇವಕರು, ಸಭೆಯವರು ಮತ್ತು ವಿಧಿವೀರ, ಪ್ರಾಯದ ಸ್ತ್ರೀ ಪುರುಷರ, ಯೌವನ ಸ್ತ್ರೀ ಪುರುಷರ ವಿಷಯದಲ್ಲಿ ಬಲು ಜಾಗರೂಕನಾಗಿ ನೀನು ನಡೆದುಕೊಳ್ಳಬೇಕು. ನಿನ್ನ ನಡತೆಯು ಸಭೆಯಲ್ಲಿ ಶುದ್ಧವಾಗಿರಬೇಕು. ನಿನ್ನ ತೀರ್ಮಾನಗಳು ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಈ ರೀತಿಯಲ್ಲಿ ನೀನು ಸಭೆಯಲ್ಲಿ ನಡೆದುಕೋ. ಇದು ಕುಟುಂಬ, ಆತನ ಕುಟುಂಬ. ಸೊ ಆದ್ದರಿಂದ ನೀನು ಒಂದು ಎಚ್ಚರಿಕೆ ಆಗಿರಬೇಕು. ಈ ಕಾರ್ಯಗಳನ್ನು ಮಾಡುವಾಗ ಅದರಲ್ಲಿ 3 ವಿಶೇಷವಾದಂತ ಕಾರ್ಯಗಳು ನಿನ್ನನ್ನ ಕಾಡುತ್ತವೆ. ನಂಬರ್ 1, ಸೆಕ್ಸ್, ಲೈಂಗಿಕ ಆಸೆಗಳು ಸಭೆಯಲ್ಲಿ, ಲೈಂಗಿಕ ಉದ್ದೇಶಗಳು, ಲೈಂಗಿಕವಾದಂತಹ ಮನೋಭಾವಗಳು ಅನೇಕ ಸಲ ಒಳ್ಳೆ ಭಾವನೆಯಿಂದ ಪ್ರಾರಂಭ ಮಾಡುವಂತ ಸೇವಕರುಗಳು ಬರುತ್ತಾ ಇವುಗಳ ಶೋಧನೆಗಳಲ್ಲಿ ಬಿದ್ದು ಹೋಗಿದ್ದಾರೆ. ಎರಡನೆಯದು ಪವರ್, ಅಧಿಕಾರ. ಪೌಲನು ತಿಮೋತಿಯನನ್ನ ಅಧಿಕಾರಿಯನ್ನಾಗಿ ಎಫೆಸ ಪಟ್ಟಣವನ್ನ ಸರಿಪಡಿಸುವಂತ ಉದ್ದೇಶಕ್ಕೋಸ್ಕರ ಕಳಿಸಿರುವಾಗ ನಿನಗಿರುವಂತ ಅಧಿಕಾರವನ್ನು ಉಪಯೋಗಿಸುವುದರಲ್ಲಿ ಬಲು ಜಾಗೃತನಾಗಿರು. ಪಕ್ಷಪಾತ ಮಾಡಬೇಡ. ಗೊತ್ತಿಲ್ಲದೆ ನೀನು ದುಡುಕಬೇಡ. ನೀನು ಮಾಡುವಂತ ಈ ಕಾರ್ಯ, ನಿನಗೆ ಪವರ್ ಇದೆ, ನೀನು ಮಾಡಬಹುದು. ಆದರೆ ಅದು ದೈವ ಸಮ್ಮತವೋ, ದೇವರು ಇದಕ್ಕೆ ಅನುಮತಿಸಿದ್ದಾನೋ, ಆತನಿಗೆ ಒಳಗಾಗಿ ನಿನಗಿರುವಂತಹ ಅಧಿಕಾರವನ್ನ ಸಭೆಯಲ್ಲಿ ಪ್ರಯೋಗಿಸು. ಮೂರನೇದಾಗಿ ಹಣಕಾಸು. ಸಭೆಯಲ್ಲಿನ ಹಣಕಾಸು, ವಿಧಿವರನ್ನು ಪೋಷಿಸುವಂತಹ ಒಂದು ಕಾರ್ಯದ ವಿಷಯದಲ್ಲಿ ಹೇಳ್ತಾನೆ, ಇದಕ್ಕೆ ಹಣವು ಖರ್ಚಾಗ್ತದೆ. ಸಭೆಯ ಹಣವನ್ನು ಉಪಯೋಗಿಸುವುದರಲ್ಲಿ
ಬಲು ಜಾಗರೂಕತೆನಾಗಿರು. ಸಿಕ್ಕಿದ್ದಕ್ಕೆಲ್ಲ ಪೋಲು ಮಾಡುವುದಕ್ಕೆ ದೇವರ ಹಣವನ್ನ ಪ್ರಲೋಭಗಳು ಒಳಗಾಗ್ತದೆ. ಎಚ್ಚರಿಕೆಯಾಗಿರು. ಬಿ ಕೇರ್ಫುಲ್ ತಿಮೋತಿ ಅಬೌಟ್ ಸೆಕ್ಸ್, ಅಬೌಟ್ ಪವರ್, ಅಬೌಟ್ ದ ಮನಿ, which is the dangerous temptations for the leaders of the church. ಸಭೆಯ ನಾಯಕರುಗಳಿಗೆ ಈ ಮೂರು ಬಹಳ ಕಷ್ಟಕರವಾದಂತಹ, ಪ್ರಲೋಭಕ್ಕೆ ಬಿಡಿಸುವಂತಹ, ಶಕ್ತಿಯುತವಾದಂತಹ ಶೋಧನೆಗಳು. ಲೈಂಗಿಕತೆ ಅಂದ್ರೆ ಬೇರೆಯವರನ್ನ ಕಾಣುವಂತ ದೃಷ್ಟಿ, ಅಧಿಕಾರ ಉಪಯೋಗಿಸುವಂತ ರೀತಿ, ಮತ್ತು ಹಣದ ವಿಷಯದಲ್ಲಿ ಒಬ್ಬ ನಾಯಕನು ನಡೆದುಕೊಳ್ಳಬೇಕಂತ ವಿಷಯದಲ್ಲಿ ಜಾಗೃತನಾಗಿರ್ಬೇಕಂತ ಹೇಳಿ ತಿಮೋತಿನಿಗೆ ಪೌಲನು ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ತಿಮೋತಿ ಇಸ್ ದ ಲೀಡರ್ ಆಫ್ ದಿಸ್ ಚರ್ಚ್. ತಿಮೋತಿಯನ್ನು ಬೋಲು ಜಾಗೃತನಾಗಿರಬೇಕು ಅಂತ ಹೇಳಿ. ಸೊ ನಾವು ತಿಳಿದುಕೊಳ್ಳುವಂತ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಈ ಅಧ್ಯಾಯದಲ್ಲಿ ನಾವು ಬರೆದಿರುವುದ ಕಾರಣ, ಸಭೆಯು ದೇವರ ಮನೆ. ಅದರಲ್ಲಿರುವಂತ ಜನರನ್ನ ಗೌರವದಿಂದ ನಡೆಸಬೇಕು. ಬಹುಮಂದಿ ವಿಧಿಯವರು ಇರುವುದರಿಂದ ವಿವಿಧ ರೀತಿಯಲ್ಲಿ ಆಯಾ ವಿಧಿಯವರಿಗೆ ತಕ್ಕ ಹಾಗೆ ಬುದ್ಧಿವಾದವನ್ನು ಹೇಳಿದ್ದಾನೆ. ಅದರಲ್ಲೂ ಮಕ್ಕಳು ಮೊಮ್ಮಕ್ಕಳು ಇರುವಂತ ವಿಧಿಯವರಿದ್ದರೆ ಸ್ವಂತ ಮನೆಯವರೇ ಅವರನ್ನ ಸಂರಕ್ಷಿಸಿ ನಡೆಸಬೇಕು, ವಿಧಿಯರಾಗಿ ನಡೆಯಬೇಕು ಅಂತ ಹೇಳಿ ಹೇಳ್ತಾನೆ. ಮತ್ತೆ ಸಭಾ ಹಿರಿಯರ ವಿಷಯದಲ್ಲಿ ಬಲು ಜಾಗರೂಕನಾಗಿ ನಡೆದುಕೋ, ಮತ್ತು ಎಲ್ಲದಕ್ಕಿಂತ ಬಿಗಿಲಾಗಿ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಒಂದು ಮಾತು ಹೇಳಿದ್ದಾನೆ, ನಿನ್ನ ಅಸ್ವಸ್ಥತೆಗೋಸ್ಕರವಾಗಿ ಸ್ವಲ್ಪ ದ್ರಾಕ್ಷಾರಸವನ್ನು ತೆಗೆದುಕೋ ಅಂತೇಳಿ. ಇದರ ಉದ್ದೇಶ ಏನಂತೀರ? ಬಹುಶಃ ಕೆಲವು ವ್ಯಾಖ್ಯಾನಕಾರ ಪ್ರಕಾರವಾಗಿ ಆತನಿಗೆ ಆಗಿಂದ ಹಾಗೆ ದೈಹಿಕ ಬಲಹೀನತೆ ಇತ್ತು. ಅದರ ಪರಿಹಾರಕ್ಕೋಸ್ಕರವಾಗಿ ಪೌಲನು ಇದನ್ನು ಹೇಳಿದ್ದಾನೆ. ಇದನ್ನು ಬಹಳ ಜನರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಪೌಲನು ಹೇಳಿರುವುದು ತಿಮೋತಿಯನ ಆರೋಗ್ಯದ ದೃಷ್ಟಿಯಿಂದ. ಸೊ ಇಷ್ಟು ಬುದ್ಧಿವಾದವನ್ನ ಪೌಲನು ಈ ಪತ್ರದಲ್ಲಿ ಬರೆದಿದ್ದಾನೆ. ಸಭೆಯವರ ಎದುರುನಡೆ ತಿಮೋತಿಯನ್ನು ನಡೆಕೊಳ್ಳಬೇಕಾದ ರೀತಿ, ಸಭೆಯಲ್ಲಿರುವಂತ ವಿಧಿವೇರ, ಅದರಲ್ಲೂ ಹಿರಿಯರ ವಿಷಯದಲ್ಲಿ ನಡೆಕೊಳ್ಳಬೇಕಾದಂತ ರೀತಿಯನ್ನ ಈತನು ತಿಳಿಸಿದ್ದಾನೆ. ಈ ಸತ್ಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಆತನ ಮಹಿಮೆಗಾಗಿ ಜೀವಿಸುವಂತೆ ದೇವರ ಆತ್ಮನು ನಮಗೆ ಸಹಾಯ ಮಾಡಲಿ. ಇದರಲ್ಲಿ ನಾವು ಕಲಿಯುವಂತ ಪಾಠ, ಶುದ್ಧರಾಗಿ ಸಭಾ ನಾಯಕರುಗಳು, ಸಭಾ ಹಿರಿಯರು ಮತ್ತು ಆತನ ಮನೆಯ ವಾರ್ತೆಯವರಾಗಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಯು ನಡೆದುಕೊಳ್ಳಬೇಕಂತ ಹೇಳಿ ಪೌಲನು ತಿಮೋತಿನ ಒಂದು ವೇಳೆ ವೈಯಕ್ತಿಕವಾಗಿ ಹೇಳಿದ್ರು ಕೂಡ ಇದು ನಮ್ಮೆಲ್ಲರಿಗೂ ಅನ್ವಯವಾಗುತ್ತದೆ. ಹಾಗಾಗುವಂತೆ ದೇವರ ಆತ್ಮ ಸಹಾಯ